ಈ ದಿನ ನಾವು 8ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಆಧಾರಗಳು ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳು, ಯಾವುದೋ ಒಂದು ಇತಿಹಾಸದ ವಿಷಯವನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು, ಆಧಾರಗಳು ಮತ್ತು ಅವಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥಿತವಾದಂತಹ ಮತ್ತು ಆ ಇತಿಹಾಸಕ್ಕೆ ಪೂರಕವಾಗುವಂಥ ಒಂದು ಸಂಪನ್ಮೂಲ ಸಾಹಿತ್ಯವನ್ನು ನಾವು ಹುಡುಕಬೇಕಾಗುತ್ತೆ. ಅದೇ ರೀತಿ ಇತಿಹಾಸದ ಅಧ್ಯಯನಕ್ಕೆ ಮುಖ್ಯವಾಗಿ ನಾವು ಆಧಾರಗಳನ್ನು ಮರೆಯುತ್ತೇವೆ. ಆಧಾರಗಳಿಲ್ಲದಂಥ ಇತಿಹಾಸ ಬೇರುಗಳಿಲ್ಲದಂತಹ ಮರದಂತೆ. ಯಾವುದೇ ಒಂದು ಇತಿಹಾಸ ಅಧ್ಯಯನವನ್ನು ಮಾಡಬೇಕು ಅನ್ನೋದಾದರೆ ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಧಾರಗಳು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ಈಗಿನ ವಿಷಯದಲ್ಲಿ ನಾವು ಆಧಾರಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಗಮನಿಸೋಣ. ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳ ಒಂದು ಪಾತ್ರ, ಆಧಾರಗಳ ವಿಧಗಳು, ಆಧಾರಗಳ ಅರ್ಥ, ಶಾಸನಗಳು ಅಂದ್ರೇನು, ಅವುಗಳ ಅರಿವು, ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವಂಥ ಮೌಖಿಕ ಆಧಾರಗಳು, ಇತಿಹಾಸದ ಅಧ್ಯಯನಕ್ಕೆ ಬೇಕಾದಂಥ ಪೂರಕವಾದಂಥ ಸಾಮಗ್ರಿಗಳು ಇತಿಹಾಸದ ಅಧ್ಯಯನದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಮೊದಲನೇದಾಗಿ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವಂಥ ಆಧಾರಗಳ ಬಗ್ಗೆ ತಿಳಿಯೋದಾದರೆ, ನಾವಾಗಲೇ ತಿಳ್ಕೊಂಡಿದ್ವಿ, ಇತಿಹಾಸ ಗತಿಸಿ ಹೋದಂತಹ ವಿಷಯಗಳನ್ನು ಮತ್ತು ಘಟನೆಗಳನ್ನು ಅಭ್ಯಾಸ ಮಾಡುವಂಥ ಒಂದು ಶಾಸ್ತ್ರ ಆಗಿದ್ದು, ಈ ಒಂದು ನಿರ್ಜೀವವಾದಂಥ ಒಂದು ಶಾಸ್ತ್ರಕ್ಕೆ ಜೀವವನ್ನು ತುಂಬುವಂಥದ್ದು ಈ ಒಂದು ಶಾಸನಗಳು. ಈ ಶಾಸನಗಳು ಇತಿಹಾಸಕ್ಕೆ ಜೀವವನ್ನು ತುಂಬುತ್ತೆ. ಗತಿಸಿ ಹೋದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವಂತಹ ಶಾಸ್ತ್ರವೇ ಇತಿಹಾಸ. ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೆಯಲಾಗುತ್ತೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅನ್ನುವಂಥದ್ದು ಒಂದು ನಾಣ್ಣುಡಿ ಆಗಿದೆ. ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕ್ಷಿ ಪುರಾವೆಗಳನ್ನು ಯಾವ ರೀತಿ ಸಂಗ್ರಹಿಸಿ ವಾದವನ್ನು ಮಂಡಿಸ್ತಾರೆ, ಅದೇ ರೀತಿ ಇತಿಹಾಸಕಾರನು ಸಹ ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾನೆ. ಕೆಲವು ಆಧಾರಗಳು ನಿಖರವಾಗಿರುತ್ತವೆ, ಕೆಲವು ದೊರಕದಿದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆಯೇ ಊಹೆಗಳನ್ನು ಮಾಡಬೇಕಾಗುತ್ತೆ ಇತಿಹಾಸಕಾರ. ಹೀಗಾಗಿ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ವಿಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸುವುದುಂಟು. ಹಾಗಾದರೆ ಆಧಾರ ಎಂದರೇನು? ಪ್ರಾಚೀನ ಕಾಲದಿಂದಲೂ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ವಿವಿಧ ಬಗೆಯ ಅನುಕೂಲಗಳನ್ನು ಮಾಡಿಕೊಂಡಿದ್ದಾನೆ. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದಂಥ ವಸ್ತುಗಳನ್ನು ಇಂದೂ ಸಹ ಉಳಿದುಕೊಂಡಿರೋದು ನಾವು ಕಾಣ್ತೀವಿ. ಅವುಗಳನ್ನು ಇತಿಹಾಸದ ಆಕಾರಗಳಾಗಿ ನಾವು ಮಾರ್ಪಡಿಸ್ತಾ ಇತಿಹಾಸಕಾರರು ಅವುಗಳನ್ನು ಇತಿಹಾಸದ ರಚನೆಗೆ ಬಳಕೆ ಮಾಡ್ತಾರೆ. ಈ ಪುರಾತನ ಕಾಲದಲ್ಲಿ ಬಳಕೆ ಮಾಡಿ ಬಿಟ್ಟು ಹೋದಂತಹ ಮಾನವನ ಪರಿಕರಗಳು ಆಗಿನ ಕಾಲದ ಮಾನವರ ಇತಿಹಾಸವನ್ನು, ನಾಗರಿಕತೆಯನ್ನು, ನಗರ ಜೀವನವನ್ನು ಮತ್ತು ಸಾಂಸ್ಕೃತಿಕ ಆಡಳಿತಾತ್ಮಕ ಜೀವನವನ್ನು ತೆರೆದಿಡುತ್ತೆ. ಜೊತೆಗೆ ಆಗಿನ ಕಾಲದಲ್ಲಿ ಬಳಸಿ ಬಿಟ್ಟು ಹೋಗಿರುವಂಥ ವ್ಯವಸಾಯದ ಪರಿಕರಗಳು, ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವುಗಳನ್ನು ಇತಿಹಾಸದ ಆಕಾರಗಳು ಅಂತೇಳಿ ಪರಿಗಣಿಸ್ತೀವಿ. ಇವುಗಳ ಜೊತೆಗೆ ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವು ಸಹ ಇತಿಹಾಸದ ಆಕಾರಗಳು ಅಂತೇಳಿ ಪರಿಗಣಿಸಬಹುದಾಗಿದೆ. ಹಾಗೆಯೇ ಇಷ್ಟೇನಾ? ಹಂಗಾದ್ರೆ ದಾಖಲೆಗಳು, ಶಾಸನಗಳು, ಬಿಟ್ಟು ಹೋದಂತಹ ಕುರುಹುಗಳಿಂದ ಇತಿಹಾಸವನ್ನು ರಚನೆ ಮಾಡುವುದಾ? ಅಲ್ಲ. ಅವುಗಳ ಜೊತೆಗೆ ಆಗಿನ ಕಾಲದಲ್ಲಿ ರಚನೆಯಾದಂತಹ ಕೃತಿಗಳು, ಲಿಖಿತ ಸ್ವರೂಪದ ದಾಖಲೆಗಳು, ಸಾಹಿತ್ಯ ಕೃತಿಗಳು, ಇವುಗಳಿಂದಲೂ ಸಹ ನಾವೇನು ಮಾಡ್ಬೋದು? ಇತಿಹಾಸವನ್ನು ಅಧ್ಯಯನ ಮಾಡಬಹುದಾಗುತ್ತೆ. ಆಧಾರಗಳನ್ನು ಮುಖ್ಯವಾಗಿ 2 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಸಾಹಿತ್ಯಕ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಮೊದಲನೇದಾಗಿ ಸಾಹಿತ್ಯಕ ಆಧಾರಗಳು. ಈ ಸಾಹಿತ್ಯಕ ಆಧಾರಗಳಲ್ಲಿ ಮತ್ತೆ 2 ವಿಧಗಳನ್ನು ನಾವು ಕಾಣ್ತೀವಿ.
ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಸಾಹಿತ್ಯದ ಆಧಾರಗಳಲ್ಲಿ ಲಿಖಿತವಾದಂತಹ ಸಾಹಿತ್ಯ. ಇದು ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನು ಕಣ್ಮುಂದೆ ತರಬಲ್ಲದು. ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತೆ. ಸಾಹಿತ್ಯದಲ್ಲಿ ಎರಡು ಪ್ರಕಾರಗಳಿವೆ. ಅವುಗಳು ಅಂತಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದರೆ ಯಾವುದೇ ಒಂದು ಇತಿಹಾಸದ ರಚನೆಗೆ ಬೇಕಾದಂತಹ ಒಂದು ದಾಖಲೆಗಳು, ಆಧಾರಗಳು ಆಯಾ ದೇಶದಲ್ಲಿ ಸಿಕ್ಕಿದ್ರೆ ಅವುಗಳನ್ನು ದೇಶೀಯ ಸಾಹಿತ್ಯ ಅಂತೇಳಿ ಕರಿತೀವಿ. ಇವು ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಇನ್ನೂ ಅನೇಕ ಭಾಷೆಗಳಲ್ಲಿ ರಚನೆ ಆಗಿರುವಂಥದ್ದನ್ನು ನಾವು ಕಾಣ್ಬೋದು. ಜೊತೆಗೆ ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಈ ಭಾಷೆಗಳಲ್ಲೂ ಸಹ ಸಾಹಿತ್ಯವನ್ನು ನಾವು ಕಾಣ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಕೌಟಿಲ್ಯನ ಅರ್ಥಶಾಸ್ತ್ರ, ಆಲದೊರೆಯ ಗಾಥಸಪ್ತಶತಿ, ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಲಣ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿ ರಚಿಸಿದಂಥ ಪೃಥ್ವಿರಾಜರಾಸು, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯಗಳು ಇವು ದೇಶೀಯ ಸಾಹಿತ್ಯಿಕ ಕೃತಿಗಳಾಗಿದ್ದು ಇವುಗಳನ್ನು ಈ ಒಂದು ದೇಶೀಯ ಸಾಹಿತ್ಯದ ಆಧಾರಗಳ ಪಟ್ಟಿಗೆ ಸೇರಿಸಬಹುದಾಗಿದೆ. ಈ ರಚನೆಯ ಕಾಲದಲ್ಲಿ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣ ಈ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದೆ. ನಂತರ ಇದರಲ್ಲಿ ಎರಡನೇದು ವಿದೇಶಿ ಸಾಹಿತ್ಯ. ವಿದೇಶಿಗಳಿಂದ ಭಾರತಕ್ಕೆ ಬಂದಂಥ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಅನೇಕ ಜನ ಭಾರತಕ್ಕೆ ಆಗಮಿಸಿದರು. ಬಂದಂತಹ ವಿದೇಶಿಗರು ಭಾರತದಲ್ಲಿ ತಮ್ಮದೇ ಆದ ತಾವು ಕಂಡಂತಹ ಸನ್ನಿವೇಶಗಳನ್ನು, ಆಡಳಿತ ವ್ಯವಸ್ಥೆಯನ್ನು ಮತ್ತು ಜನಜೀವನವನ್ನು, ಸಂಸ್ಕೃತಿಯನ್ನು ತಮ್ಮದೇ ಆದಂತಹ ಒಂದು ಕೃತಿಗಳಲ್ಲಿ ದಾಖಲಿಸಿ ಹೋಗಿದ್ದಾರೆ. ಅವುಗಳನ್ನು ಸಹ ನಾವು ಈ ಒಂದು ಇತಿಹಾಸದ ರಚನೆಯಲ್ಲಿ ಬಳಕೆ ಮಾಡಿಕೊಳ್ತೀವಿ. ಅವುಗಳಲ್ಲಿ ಮುಖ್ಯವಾದಂಥವು ಅಂತಂದರೆ ವಿದೇಶಗಳಿಂದ ಬಂದಂಥವರು ಮೆಗಾಸ್ತಾನಿಸನ ಇಂಡಿಕಾ, ಫಾಹಿಯಾನನ ಗೋಕೋಕಿ, ವಿಯನತ್ಸ್ಯಾಂಗನ ಸಿಯುಕಿ, ಟಾಲೆಮಿಯ ಜಿಯೋಗ್ರಫಿ, ಬರಾನಿ ಇವನ ತಾರಿಕ್ ಎ ಫಿರೋಜ್ ಶಾಹಿ, ಫೆರಿಸ್ತಾನ ತಾರಿಕ್ ಎ ಫರಿಸ್ತಾ, ಬಾಬರ್ನ ತುಜ್ಕಿ ಬಾಬರಿ ಮೊದಲಾದಂಥವು ಪ್ರಮುಖವಾದವು. ಇವುಗಳ ಹೊರತಾಗಿಯೂ ಸಹ ಇನ್ನೂ ಅನೇಕ ಗ್ರಂಥಗಳು ಈ ಸಾಲಿನಲ್ಲಿ ಸೇರ್ತವೆ. ಇವುಗಳಲ್ಲಿ ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದಂಥ ಸಂಗತಿಗಳ ಚಿತ್ರಣವನ್ನು ಗಮನಿಸಬಹುದಾಗಿದೆ. ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆ ಅಂಶಗಳು ತೀವ್ರವಾಗಿದ್ದರೆ ವಿದೇಶಿ ಸಾಹಿತ್ಯಗಳಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗಿರ್ತವೆ. ಇವು ಲಿಖಿತ ಸಾಹಿತ್ಯದ ನ್ಯೂನ್ಯತೆಗಳು ಅಂತೇಳಿ ಪರಿಗಣಿಸಲಾಗಿದೆ. ಈ ನ್ಯೂನ್ಯತೆಗಳನ್ನು ಗಮನದಲ್ಲಿರಿಸಿಕೊಂಡು ಇತಿಹಾಸ ರಚನೆ ಮಾಡಬೇಕಾದಂಥ ಸವಾಲು ಇತಿಹಾಸಕಾರನಿಗಿರುತ್ತೆ. ಎರಡನೇದಾಗಿ ಮೌಖಿಕ ಸಾಹಿತ್ಯ. ಇವೆಲ್ಲವೂ ಸಹ ನಮ್ಮ ಮೊದಲೇ ಆವಾಗಲಿಂದ ಹೇಳಿದವೆಲ್ಲವೂ ಸಹ ಏನು ಅಂತಂದರೆ ದೇಶೀಯ ಸಾಹಿತ್ಯದಲ್ಲಿ ಲಿಖಿತ ಸಾಹಿತ್ಯವನ್ನು ನಾವು ತಿಳ್ಕೊಂಡು. ಇನ್ನೊಂದು ಮೌಖಿಕ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಬರವಣಿಗೆ ರೂಪದಲ್ಲಿ ದಾಖಲೆಗಳಿರೋದಿಲ್ಲ. ಇದು ಕೇವಲ ಬಾಯಿ ಮಾತಿನ ಮೂಲಕ ಅರಿದು ಬಂದಿರುವಂತಹ ಒಂದು ಸಾಹಿತ್ಯ ಪ್ರಕಾರ. ಹೇಗೆ ಬಾಯಿ ಮಾತಿನ ಮೂಲಕ ದಾಖಲೆಗಳಿಲ್ಲದೆ ಯಾವ ರೀತಿ ಅರಿದು ಬರುತ್ತೆ ಸಾಹಿತ್ಯ ಇತಿಹಾಸದ ರಚನೆಗೆ ಬೇಕಾದಂಥದ್ದು ಅನ್ನೋದನ್ನು ನಾವು ಗಮನಿಸೋದಾದರೆ, ಪುರಾತನ ಕಾಲದಲ್ಲಿದ್ದಂತಹ ರಾಜರುಗಳ ಒಂದು ಯಶೋಗಾಥೆಗಳನ್ನು ಸ್ಥಳೀಯ ಜನರು ತಮ್ಮ ಆಡು ಭಾಷೆಗಳ ಮೂಲಕ ಪದಗಳನ್ನು ಕಟ್ಟಿಕೊಂಡು, ಲಾವಣಿಗಳನ್ನು ಕಟ್ಟಿಕೊಂಡು ತಲೆಮಾರಿನಿಂದ ತಲೆಮಾರಿಗೆ ಅವುಗಳನ್ನು ಸಾಗಿಸ್ತಾ ಬಂದರು. ಇವು ದಾಖಲೆಗಳಲ್ಲಿಲ್ಲ.
ಕೇವಲ ಜಾನಪದ ಕಥೆಗಳು, ಲಾವಣಿಗಳು ಮುಂತಾದಂತಹವುಗಳ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಅರಿದು ಬಂದಿರುವಂತಹ ಸಾಹಿತ್ಯವನ್ನೇ ಮೌಖಿಕ ಸಾಹಿತ್ಯ ಅಂತೇಳಿ ಕರೀತಾರೆ. ಇವರು ತಮ್ಮ ಅನುಭವ ನೆನಪುಗಳನ್ನು ಹಾಡು, ಕಥೆಗಳು, ಲಾವಣಿಗಳು ಇವುಗಳ ಮೂಲಕ ಜನರಿಗೆ ಈ ಒಂದು ಸಾಹಿತ್ಯದ ಒಂದು ಔತಣವನ್ನು ಉಣಿಸಿ ಇತಿಹಾಸದ ರಚನೆಗೆ ಕಾರಣರಾಗಿದ್ದಾರೆ. ಉದಾಹರಣೆಗೆ ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಮುಂತಾದವರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಆಡಿರೋದನ್ನು ನಾವು ಕಾಣಬಹುದು. ಐತಿಹ್ಯ ಅಂದರೆ ಸ್ಥಳ ಪುರಾಣ. ಪ್ರತಿಯೊಂದು ಊರಿಗೂ ಸಹ ತನ್ನದೇ ಆದಂಥ ಸ್ಥಳ ಪುರಾಣಗಳಿರ್ತವೆ. ಉದಾಹರಣೆಗೆ ಶ್ರವಣಬೆಳಗೊಳ, ಬೆಂಗಳೂರು, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು ಮೊದಲಾದ ಊರುಗಳ ಹೆಸರಿನ ಹಿಂದೆ ಹಲವು ಐತಿಹ್ಯಗಳನ್ನು ಇರೋದನ್ನು ನಾವು ಕಾಣಬಹುದು. ಇಷ್ಟೇ ಅಲ್ಲ, ಪ್ರತಿ ಹಳ್ಳಿ ನಗರಗಳ ಹಿಂದೆಯೂ ಸಹ ಈ ಐತಿಹ್ಯಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಪುರಾತತ್ವ ಆಧಾರ. ಪುರಾತತ್ವ ಆಧಾರಗಳನ್ನು ಮತ್ತೆ ನಾವು 4 ವಿಧಗಳಾಗಿ ವರ್ಗೀಕರಿಸ್ತೀವಿ. ಸಾಹಿತ್ಯಿಕ ಆಧಾರಗಳಾಯಿತು, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಆಯಿತು. ಈಗ ಆಧಾರಗಳಲ್ಲಿ ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳನ್ನು 4 ಭಾಗಗಳಾಗಿ ವರ್ಗೀಕರಿಸ್ತೀವಿ. ಒಂದನೇದು ಶಾಸನಗಳು, 2 ನಾಣ್ಯಗಳು, 3ನೇದು ಸ್ಮಾರಕಗಳು, 4 ಇತರೆ ಅವಶೇಷಗಳು. 1 ಶಾಸನಗಳು. ಏನು ಶಾಸನಗಳು? ಶಾಸನ ಅಂತ ಅಂದರೆ ಕೊರೆಯಲ್ಪಟ್ಟಿರುವುದು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆಯ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗ್ತಿತ್ತು. ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ. ಅಶೋಕನ ಕಾಲದಲ್ಲಿ ಶಾಸನಗಳೇ ಭಾರತದಲ್ಲಿ ಕಂಡುಬರುವಂಥ ಆರಂಭಿಕ ಶಾಸನಗಳಾಗಿದ್ದು, ಅಶೋಕ ಬಹುತೇಕ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ರಚನೆಯಾಗಿದೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡುಬರುತ್ತವೆ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಕಾರವೇಲ್ನ ಆತಿಗುಂಪಾ ಶಾಸನ ಮೊದಲಾದವು ಅವರ ಸೈನಿಕ ಸಾಧನೆಗಳನ್ನು ವಿವರಿಸಿರುವಂಥ ಶಾಸನಗಳಾಗಿವೆ. ನಂತರ ಉತ್ತರ ಮೇರೂರಿನ ಶಾಸನ ಚೋಳರ ಕಾಲದ ಗ್ರಾಮಾಡಳಿತವನ್ನು ತಿಳಿಸುತ್ತದೆ. ಇದಲ್ಲದೆ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನು ಸಹ ಶಾಸನಗಳು ತಿಳಿಸುತ್ತವೆ. 2ನೇದಾಗಿ ನಾಣ್ಯಗಳು. ಆಗಿನ ಕಾಲದಲ್ಲಿ ಹಣಕಾಸಿನ ಒಂದು ಚಲಾವಣೆ ಇತ್ತು. ನಾಣ್ಯಗಳ ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಸಹ ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿದ್ವು. ಇವುಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವ ಪ್ರದೇಶಗಳ ವ್ಯಾಪ್ತಿ, ಆಡಳಿತ ಭಾಷೆ, ರಾಜನ ಬಿರುದು, ಸಾಧನೆ, ರಾಜನ ಮತ, ಧರ್ಮ, ಆರ್ಥಿಕ ಸ್ಥಿತಿ, ಲೋಹತಂತ್ರ ಜ್ಞಾನ ಮುಂತಾದವುಗಳನ್ನು ಅರಿಯುವಲ್ಲಿ ನಾಣ್ಯಗಳು ಮಹತ್ವದ ಪಾತ್ರವನ್ನು ವಹಿಸಿದವು. ಸಮುದ್ರಗುಪ್ತ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ. ಅವುಗಳ ಮೇಲಿರುವ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದ. ಜೊತೆಗೆ ಅಶ್ವಮೇಧ ಯಾಗವನ್ನು ನಡೆಸಿದ ಅಂತೇಳಿ ಹೇಳಲಾಗುತ್ತೆ. ಗೌತಮಿಪುತ್ರ ಶಾತಕರ್ಣಿಯ ನಹಪಾಣನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿದ್ದಾನೆ. ಇದರಿಂದ ಶಾತಕರ್ಣಿಯೂ ಸಹ ನಹಪಾಣನನ್ನು ಸೋಲಿಸಿದನೆಂಬುದಕ್ಕೆ ಪುಷ್ಟೀಕರಣ ದೊರೆತಂತಾಗುತ್ತದೆ. ಅಷ್ಟೇ ಅಲ್ಲದೆ ಕೋಟೆ ಕೊತ್ತಲೆಗಳು, ಸ್ತಂಭಗಳು ಮುಂತಾದವು ಸಹ ಈ ಒಂದು ಸಾಹಿತ್ಯದ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರಕಿರುವುದನ್ನು ಗಮನಿಸಿದರೆ ಈ ಪ್ರದೇಶಕ್ಕೆ 2000 ವರ್ಷಗಳ ಹಿಂದೆಯೇ
ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಬೆಂಗಳೂರು ಹೊಂದಿತ್ತು ಅನ್ನೋದನ್ನು ಇದರಿಂದ ನಾವು ತಿಳ್ಕೋಬಹುದಾಗಿದೆ. ಮೂರನೇದಾಗಿ ಸ್ಮಾರಕಗಳು. ಏನು ಸ್ಮಾರಕಗಳು? ಉದಾಹರಣೆಗೆ ಆಗಿನ ಕಾಲದಲ್ಲಿ ರಚನೆಯಾದಂತಹ ಕಟ್ಟಲ್ಪಟ್ಟಂತಹ ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು ಇವೆಲ್ಲವೂ ಸಹ ಸ್ಮಾರಕಗಳಿಗೆ ಉದಾಹರಣೆಯಾಗಿವೆ. ಸ್ಮಾರಕಗಳು ಇತಿಹಾಸದ ರಚನೆಗೆ ಮಹತ್ವವಾದಂತಹ ಒಂದು ದಾಖಲೆಯನ್ನು ಒದಗಿಸಿಕೊಡ್ತವೆ. ಮಹುರಾಲಿಯಲ್ಲಿ ನೆಟ್ಟಂತಹ ಉಕ್ಕಿನ ಸ್ತಂಭ, ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಈ ಕಾಲಘಟ್ಟದಲ್ಲಿ ಇತಿಹಾಸದ ಕಾಲಘಟ್ಟದಲ್ಲಿ ರಚನೆಯಾದಂತಹ ಒಂದು ಸ್ಮಾರಕಗಳಾಗಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಇವು ಸಾಕ್ಷಿಯಾಗಿವೆ. ತಾಜ್ ಮಹಲ್ ಶಹಜಾನನ ಪ್ರೇಮ ಕಥೆಯನ್ನು ಹೇಳುತ್ತೆ. ಚಿತ್ತೋಡದ ವಿಜಯ ಸ್ತಂಭ ರಾಣಾ ಕುಂಭನ ವಿಜಯವನ್ನು ಸಾರುತ್ತೆ. ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಮುಂತಾದವು ಅಂದಿನ ಕಾಲದ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿವೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಐಹೊಳೆ, ಪಟ್ಟದಕಲ್ಲಿನ ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಸನದ ಕ್ರಮವನ್ನು ಪರಿಚಯಿಸುತ್ತವೆ. ನಳಂದದಲ್ಲಿರುವಂತಹ ಸ್ಮಾರಕಗಳು ಬೀದರ್ನಲ್ಲಿದ್ದಂತಹ ಮಹಮ್ಮದ್ ಗವಾನ್ ಕಟ್ಟಿಸಿದ ಮದ್ರಸದ ವಾಸ್ತುಶಿಲ್ಪಗಳು ಅಂದಿನ ಕಾಲದ ಶೈಕ್ಷಣಿಕ ಮಹತ್ವವನ್ನು ಸಾರುತ್ತವೆ. ಶ್ರೀರಂಗಪಟ್ಟಣದ ಕೋಟೆಯು ರಕ್ಷಣಾ ತಂತ್ರಜ್ಞಾನದ ಕೌಶಲ್ಯವನ್ನು ತೋರ್ಪಡಿಸುತ್ತೆ. ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ನಂತರ ಇತರೆ ಅವಶೇಷಗಳು, ನಾಣ್ಯಗಳಾದವು, ಕೋಟೆಗಳು, ಕೊತ್ತಲೆಗಳು, ಸ್ಮಾರಕಗಳಾದವು, ಶಾಸನಗಳಾದವು, ಸಾಹಿತ್ಯದ ದಾಖಲೆಗಳಾದವು. ಉಳ್ಕೊಂಡಂಥವು ಯಾವುವು ಅಂತಂದರೆ ಇತರೆ ಅವಶೇಷಗಳು. ಯಾವಿವು? ಕೆಲವೊಂದು ಮಹತ್ವದ ಪ್ರದೇಶಗಳಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅವಶೇಷಗಳು ದೊರಕುತ್ತವೆ. ಯಾವುವು? ಲೋಹಗಳ ಮಡಕೆ ಚೂರು, ಲೋಹಗಳು, ಆಳು ಬಿದ್ದಂಥ ಕೋಟೆಯ ಗೋಡೆಗಳು, ಇವುಗಳನ್ನು ನಾವು ಇತರೆ ಅವಶೇಷಗಳು ಅಂತ ಕರಿತೀವಿ. ಮಡಕೆ ಚೂರು, ಮಣಿ, ಮುದ್ರೆ, ಲೋಹದ ತುಣುಕುಗಳು ಇವೆಲ್ಲವೂ ಸಹ ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಜನಜೀವನದ ಮೇಲೆ ಮಾತ್ರವಲ್ಲದೆ ವ್ಯಾಪಾರ, ವ್ಯವಹಾರ, ಆಹಾರ ಪದ್ಧತಿ ಮೊದಲಾವುಗಳನ್ನು ಅರ್ಥ ಮಾಡಿಕೊಳ್ಬೋದು ಇವುಗಳಿಂದ. ಜೊತೆಗೆ ಉತ್ಖನನದ ದೊರೆತ ಪ್ರದೇಶದಲ್ಲಿ ಜೈವಿಕವಾಗಿ ಸತ್ತ ಪ್ರಾಣಿ, ಪಕ್ಷಿ, ಮರಗಿಡಗಳ ಅವಶೇಷಗಳು ಇವುಗಳನ್ನು ಸಹ ನಾವು ಕಾಣಬಹುದು. ಉತ್ಖನನದಿಂದ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದಿದ್ವು. ತಮಿಳುನಾಡಿನ ಅರಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ ರೋಮ್ ಮತ್ತು ದಕ್ಷಿಣ ಭಾರತದ ನಡುವಿನ ವ್ಯಾಪಾರದ ಸಂಬಂಧ ಬಗೆಗೆ ವಿಪುಲ ಸಾಕ್ಷಿಗಳು ದೊರೆತಿರುವುದನ್ನು ನಾವು ಕಾಣ್ತೀವಿ. ಹೀಗೆ ಉತ್ಖನನದ ಅವಶೇಷಗಳು ಕಾಲಾನಂತರದಲ್ಲಿ ಅದೃಶ್ಯಗೊಂಡಂಥ ಸಂಗತಿಗಳನ್ನು ತಿಳಿಸಿಕೊಡುತ್ತವೆ. ಇದು ಇಂದಿನ ಇತಿಹಾಸದ ಆಧಾರಗಳು ಪಾಠದ ಒಂದು ಸಾರಾಂಶ. ಇದರೆಲ್ಲದರಿಂದ ನಾವು ತಿಳಿಯಬೇಕಾದಂತಹ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಅಂತಂದರೆ, ಇತಿಹಾಸದ ರಚನೆಯಲ್ಲಿ ಆಧಾರಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆಧಾರಗಳಿಲ್ಲದ ಇತಿಹಾಸ ಬೇರುಗಳಿಲ್ಲದ ಮರದಂತೆ. ಜೊತೆಗೆ ಆಧಾರಗಳ ವಿಧಗಳು, ಆಧಾರಗಳಿಂದ ಏನೇನು ವಿಚಾರಗಳನ್ನು ನಾವು ತಿಳಿತೀವಿ ಅನ್ನೋದರಿಂದ ಇಂದಿನ ಪಾಠದಲ್ಲಿ ತಿಳ್ಕೊಂಡಿದ್ವಿ. ಇಷ್ಟು 8ನೇ ತರಗತಿಯ ಇತಿಹಾಸ ಆಧಾರಗಳು ಪಾಠ.